ನೀನು ನಮ್ ಜೊತೆ ಊಟ ಮಾಡು. ನಾನು ಆಮೇಲೆ ಮಾಡ್ತೀನ. ಪುಟ್ಟಿ, ನನ್ ಕೈ ತುತ್ತಾದ್ರೂ ತಿಂತೀಯಾ? ನಾನು ತಿನ್ನಿಸ್ತೀನಿ. ಸರಿ. ನಾನು ತಿನ್ನಿಸ್ಲೇನ್ರಿ? ಅಕ್ಕ ನಂಗೂ ತಿನ್ಸು. ಕೊಡು. ಹೆದರ್ಕೋಬಿಡ್ವೆ ನಾನು ಅಂಬುಜಾ. ನೀವಾ? ನಾನೆಲ್ಲೋ ಹಗ್ಲೊತ್ತಲ್ಲಿ ದೆವ್ವ ಬಂತು ಅಂತ ಅನ್ಕೊಂಡೆ. ಇದಕ್ಕೆ ಕಣೆ, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಕೈಯಲ್ಲಿ ನಾ ಕಾಸಿಲ್ಲ ಅಂದ್ರು, ಮಾಡೋ ಕೆಲಸ ಇಲ್ಲ ಅಂದ್ರು ನಿನ್ ಗಾಂಚಲಿ ಮಾತ್ರ ಒಂಚೂರು ಕಮ್ಮಿ ಆಗಿಲ್ಲ ಕಣೆ. ನಾನು ಸೀರಿಯಸ್ ಆಗಿದ್ದೀನಿ ಅತ್ತೆ, ಸುಮ್ಮನೆ ತಮಾಷೆ ಮಾಡಕ್ ಬರ್ಬೇಡಿ. ನಿನ್ ಬಾಯಲ್ಲಿ ಅತ್ತೆ ಅಂತ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಕಣೆ. ಇಲ್ಲೇನೆ ಮಾಡ್ತಿದ್ಯಾ? ಓಹೋ, ಗೊತ್ತಾಯ್ತು ಬಿಡು. ನಿನ್ ತಂಗಿ ಗಂಡನ್ ಜೊತೆ ಅನ್ಯೋನ್ಯವಾಗಿರೋದನ್ನ ನೋಡಿ ಕಣ್ ತುಂಬ್ಕೊಳ್ಳೋಣ ಅಂತ ಬಂದ್ಯಾ? ಏನೇ ಬ್ಯಾಟ್ರಿ ಕಂಡ್ ಬಿಡ್ತಾ ಇದೀಯಾ? ನೋಡು, ನೀನ್ ಚಿರುನ ಮದ್ವೆ ಆಗಿದ್ದಿದ್ರೆ ಆ ಮನೇಲಿ ಮಹಾರಾಣಿ ತರ ಮೆರಿಬೋದಿತ್ತು. ಅದ್ ಬಿಟ್ಟು ಊರೇ ಬಿಟ್ಟು ಓಡ್ ಹೋದೆ. ಅವಳು ಮದ್ವೆ ಆದ್ಲು, ಮಹಾರಾಣಿ ತರ ಇದ್ದಾಳೆ. ನನ್ನ ಸ್ಥಾನನ ಯಾರು ತುಂಬಕ್ಕಾಗಲ್ಲ. ಅವಳನ್ನ ಮಾತ್ರ ನನ್ ಯಾವತ್ತೂ ಸುಮ್ಮನೆ ಬಿಡಲ್ಲ. ಏನೇ ಮಾಡಕ್ಕಾಗತ್ತೆ ನಿನ್ ಕೈಲಿ? ಅವಳ ಅದೃಷ್ಟ ಚೆನ್ನಾಗಿತ್ತು, ಅವಳು ಮಹಾರಾಣಿ ತರ ಮೆರಿತಿದ್ದಾಳೆ. ನಿನ್ನ ಅದೃಷ್ಟ ಕೆಟ್ಟಿತ್ತು, ನೋಡಿ ಹೆಂಗ್ ಕೊಳಿತಿದೀಯ ಅಂತ. ಕನಸು ಕಾಣದೆ ಬದುಕಿದ್ದವಳಿಗೆ ಎಲ್ಲ ಸಿಕ್ಬಿಡ್ತು. ಬರೀ ಕನಸು ಕಾಣ್ತಾ ಬದುಕಿದ್ ನನ್ಗೆ ನಿರಾಸೆ ಆಗೋಯ್ತು. ಲೇ, ಈಗ ಇದನ್ನೆಲ್ಲ ಮಾತಾಡಿ ಪ್ರಯೋಜನನೇ ಇಲ್ಲ ಕಣೆ. ಅಯ್ಯೋ, ನೀನ್ ಬೇರೆ ಮಾಸ್ಕ್ ತೆಗ್ದಿದ್ಯಾ, ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಬರೀ ಹೋಗೋಣ. ಅತ್ತೆ, ಏನತ್ತೆ ನೀನಿಲ್ಲಿ? ನಾನೇನು ಇಲ್ಲಿ ಮಲ್ಗೋದ ಇಷ್ಟೊತ್ತಲ್ಲಿ? ಹೋ ಬಾವಾ, ಅದ್ರ ಮಜಾನೇ ಬೇರೆ. ಟ್ರೈ ಮಾಡಿ. ನಾನು ಟ್ರೈ ಮಾಡ್ಬೋದಾ? ಯಾಕೆಲ್ಲ ಸೀರಿಯಸ್ ಆಗ್ಬಿಟ್ರಿ? ಓ, ನಾನ್ ಬರ್ಬಾರ್ದಿತ್ತಾ? ಹಾಗೇನಿಲ್ಲ ಅದಕ್ಕೆ. ಏನ್ ನರಸಿಂಹ, ನಾನು ಒಬ್ಳನ್ನೇ ಮನೇಲಿ ಬಿಟ್ಟು ನೀನ್ ಮಾತ್ರ ಇಲ್ಲಿಗೆ ಬಂದು ಇವ್ರ ಜೊತೆ ಖುಷಿಯಾಗಿದ್ಯಲ್ಲ, ಅದ್ ತಪ್ಪಲ್ವಾ? ನನ್ನನ್ನು ಕರಿಬೇಕು ತಾನೆ. ಮಾತ್ ಎತ್ತಿದ್ರೆ ಸಾಕು, ನಮ್ಮ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಿರ್ತ್ಯ. ಹೀಗ್ ಮಾಡಿದ್ರೆ ಹೊಂದಾಣಿಕೆ ಎಲ್ಲಿಂದ ಬರುತ್ತೆ? ಹೌದಣ್ಣ, ಅದಕ್ಕೆ ನಾ ಕರಿಬೇಕಿತ್ತು. ಅದಕ್ಕೆ ಬೇಜಾರು ಮಾಡ್ಕೊಬಿಡಿ. ನಮ್ಮ ಅಣ್ಣನ್ಗೆ ಇದೆಲ್ಲ ಗೊತ್ತಾಗಲ್ಲ. ನನ್ ಮೇಲೆ ಆರೋಪ ಮಾಡಕ್ ಗೊತ್ತಾಗುತ್ತಾ ನಿಮ್ಮ ಅಣ್ಣಂಗೆ? ಹೋಗ್ಲಿ ಬಿಡಿ ಅದಕ್ಕೆ. ಇನ್ನೊಂದಿನ ನೀವಿಬ್ರೇ ಎಲ್ಲಾದ್ರೂ ಹೊರಗೋಗಿ ಬನ್ನಿ, ಆಯ್ತಾ? ಅಲ್ಲ ದೀಪ, ಬಾಯ್ ತುಂಬಾ ನೀನನ್ನ ಅತ್ಗೆ ಅಂತ ಕರಿತಿದ್ಯಾ, ನೀನಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ಯಾಕೆ ನಾನು ನಿನಗ್ ಬೇಡವಾದ್ನಾ? ಅಯ್ಯೋ ಛೇ, ಆದ್ರೆ ಯಾಕೆ ಅನ್ಕೋತೀರಾ ಅದಕ್ಕೆ? ನೀವಿದೇ ಹಳ್ಳಿಯಲ್ಲಿ ಹುಟ್ಟಿದ್ರು, ಶ್ರೀಮಂತರ ಮನೆಯಲ್ಲಿ ಬೆಳೆದಿದ್ದು. ಈ ತರ ಹೊಲ, ಗದ್ದೆ, ತೋಟ ಅದೆಲ್ಲ ನಿಮ್ಗೆ ಆಗ್ಬರಲ್ಲ ಅಂತ ಅನ್ಕೊಂಡು ಕರ್ದಿಲ್ಲ. ಹಾಗನ್ಕೊಂಡು ನಿಮ್ ಪಾಡಿಗೆ ನೀವಿದ್ರೆ ನನಗ್ ಒಂಟಿ ಅನ್ಸಲ್ವಾ? ನನಗೂ ನಿಮ್ ಜೊತೆ ಬೆರಿಬೇಕು ಅನ್ನೋ ಆಸೆ ಇರಲ್ವಾ ದೀಪ? ನಾವು ಖುಷಿಯಾಗಿರೋದನ್ನ ಸಹಿಸೋದಿಲ್ಲ. ಏನೋ ಬೈದಂಗಿತ್ತು. ಏನೂ ಇಲ್ಲ ಅದಕ್ಕೆ. ಅಣ್ಣ, ಇನ್ಮೇಲಿಂದ ನೀನ್ ಎಲ್ಲೇ ಹೋದ್ರು ಅದ್ಗೆನ ಜೊತೆ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಅದಕ್ಕೆ ನೀವ್ ಬಂದಿದ್ ಒಳ್ಳೇದೇ ಆಯ್ತು. ನಿಮ್ದು ಊಟ ಆಯ್ತಾ? ಆಯ್ತು. ನರಸಿಂಹ ಅವ್ರೆ, ನೀವು ಕೂತ್ ಮಾತಾಡ್ತಾರಿ, ನಾನು ಒಂದ್ ರೌಂಡ್ ಹಳ್ಳಿ ನೋಡ್ಕೊಂಡ್ ಬರ್ತೀನಿ. ಇಲ್ಲಿ ಏನ್ ನೋಡ್ತೀರಾ ಭಾವ? ನೀವೇನೋ ಇಲ್ಲೇ ಹುಟ್ಟು ಬೆಳೆದವ್ರು, ನಿಮ್ಗೇನ್ ಅನ್ಸಲ್ಲ. ನಾವು ಸಿಟಿಯವರು, ನಮ್ಗೆ ಹಳ್ಳಿ ಅಂದ್ರೆ ಏನೋ ಖುಷಿ, ಹೊಸ ಜಾಗ, ವಾತಾವರಣ ಅಂದ್ರೆ ಏನೋ ಸಂತೋಷ. ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ. ಸರಿ ಹಸ್ಬೆಂಡ್,
ನಾನು ನಿಮ್ ಜೊತೆ ಬರ್ತೀನಿ. ಬನ್ನಿ ಹೋಗೋಣ. ಲೇ ನೀವು ಸುಮ್ಮನೆ ಇಲ್ಲೇ ಇರೋ, ಹೊರಗೆ ಬರ್ಲಿ. ನೋಡ್ರ ಅಣ್ಣ ಅದ್ಕೆಗೆ ತೊಂದ್ರೆ ಕೊಡ್ಬಾರ್ದು. ಸರಿ ನಾವು ಬರ್ತೀವಿ. ಬನ್ನಿ ಬೇಗ. ನನ್ ಕಾಟ ತಪ್ಪುತ್ತೆ ಅಂತ ಮನೇಲಿಲ್ದೆ ಇಲ್ಲಿಗೆ ಬಂದ್ ಸೆಟಲ್ ಆಗಿದ್ಯಾ ಬೇಬಿ? ಹೌದು, ಹಾಗೆ ಅನ್ಕೋ. ಮನೇಲಿ ಇದ್ದಷ್ಟು ನಿನ್ ಜೊತೆ ಇದ್ರೆ ಅಂತೂ ನೆಮ್ಮದಿ ಇರಲ್ಲ. ಅದಕ್ಕೆ ಪುಟ್ಟಿ ಭಾವನ ಜೊತೆ ಬಂದೆ. ಏನಿವಾಗ? ಕೂಲ್ ಕೂಲ್. ಅಂಥದ್ರಲ್ಲಿ ನಾವಿನ್ನೂ ಮದುವೆ ಆಗಿ 3 ದಿನಾನೂ ಆಗಿಲ್ಲ, ಆಲ್ರೆಡಿ ನನ್ನ ಸಹವಾಸ ಸಾಕಾಯ್ತು ಅಂತ ಬಿಹೇವ್ ಮಾಡ್ತಿದ್ಯಲ್ಲ. ಹೀಗೆ ಆದ್ರೆ ನಮ್ ಮುಂದಿನ ಜೀವನ ಏನಾಗ್ಬೇಕು ಬೇಬಿ? छोटू मोटो ನೀವು ಮಲ್ಕೋಗ್ರ. ನೋಡು, ಸುಮ್ಮನೆ ಬಂದು ತಲೆ ತಿನ್ಬೇಡ. ಬೆಳಿಗ್ಗೆಯಿಂದ ನಾನು ಖುಷಿಯಾಗಿದ್ದೆ. ನಿನಗೆ ನಾನು ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ? ಖಂಡಿತ ಇಲ್ಲ. ನನಗ್ ಮಾತ್ರ ನೋವು ಕೊಟ್ಟು ನೀನ್ ಮಾತ್ರ ಖುಷಿಯಾಗಿರ್ಬೇಕು ಅಂದ್ರೆ ಹೇಗೆ ನರಸಿಂಹ? ಸುಮ್ಮನೆ ಕೆಣಕ್ಬೇಡ. ನಾನು ಮಲಗಬೇಕು. ಇಲ್ಲಿಂದ ಹೋಗ್ತೀರ? ಹೋಗು ಅಂದ್ರೆ ಎಲ್ಲಿಗ್ ಹೋಗ್ಲಿ? ಎಲ್ಲಿಗಾದ್ರೂ ಹೋಗು. ಅಂದ್ರೆ ನನಗ್ ಮಾತ್ರ ಈ ತಾಳಿ ಕಟ್ಟಿ ನಡು ನೀರಲ್ಲಿ ಹೇಗ್ ಬೇಕಾದ್ರೂ ಕೈ ಬಿಟ್ಟು ಹೋಗ್ಬಿಡ್ತೀಯ ಬೇಬಿ? ನಿನಗೆ ಹೆಂಡತಿಗಿಂತ ನಿದ್ದೆನೆ ಮುಖ್ಯ ಆಗೋಯ್ತಾ? ಈಗ ಏನ್ ನಿನ್ ಪ್ರಾಬ್ಲಮ್ಮು?